ರಾತ್ರಿ ತುಂಬಾ ನಿಶ್ಶಬ್ದವಾಗಿತ್ತು. ಎಲ್ಲೆಡೆ ಕತ್ತಲೆ ಆವರಿಸಿತ್ತು. ರಾಜಕುಮಾರ ವೀರೇಂದ್ರ ತಮ್ಮ ಕೊಠಡಿಯಲ್ಲಿ ಗಾಢ ನಿದ್ರೆಯಲ್ಲಿ ಮಲಗಿದ್ದರು. ಅವರ ತಲೆಯ ಬಳೆಯ ಸಣ್ಣ ಮೇಜಿನ ಮೇಲೆ ರತ್ನಗಳಿಂದ ಅಲಂಕರಿಸಲಾದ ಅಮೂಲ್ಯ ಚಿನ್ನದ ಉಂಗುರವಿತ್ತು. ಅದೇ ಸಮಯದಲ್ಲಿ ತೆರೆದ ಕಿಟಕಿಯಿಂದ ಒಂದು ಮೈನಾ ಹಕ್ಕಿ ಒಳಗೆ ಬಂತು. ಅದರ ಕಣ್ಣುಗಳು ಉಂಗುರದ ಮೇಲೆ ಬಿದ್ದವು. ಅದು ಸದ್ದಿಲ್ಲದೆ ಚುರುಕಾಗಿ ಉಂಗುರವನ್ನು ಕಾಲಿನಲ್ಲಿ ಹಿಡಿದು ಕತ್ತಲಲ್ಲಿ ಹಾರಿಹೋಯಿತು. ಮುಂದಿನ ಬೆಳಿಗ್ಗೆ ಅರವಯ್ಯ ಕೌಪದಲ್ಲಿ ರಾಜಧರ್ಮಸೇನ ಮತ್ತು ರಾಣಿ ಲಲಿತಾ ಕೂತಿದ್ದರು. ತಂದೆಯವರೇ, ದೊಡ್ಡ ಅನರ್ಥವಾಗಿದೆ. ನಿನ್ನೆ ರಾತ್ರಿ ನನ್ನ ಕೊಠಡಿಯಲ್ಲಿ ಇಟ್ಟಿದ್ದ ಉಂಗುರ ಕಾಣಿಸುತ್ತಿಲ್ಲ. ನನ್ನನ್ನು ಕ್ಷಮಿಸಿ. ಏನು ಹೇಳ್ತಿದ್ದೀಯ ವೀರೇಂದ್ರ? ಅಷ್ಟು ಅಮೂಲ್ಯ ಉಂಗುರ ಹೇಗೆ ಕಾಣೆಯಾಗಬಹುದು? ನನ್ಮೇಲೆ ನಂಬಿಕೆ ಇಡಿ ತಂದೆಯವರೇ. ನಿನ್ನೆ ರಾತ್ರಿ ಮಲಗುವ ಮುನ್ನ ಅದನ್ನು ತಲೆಯ ಬಳಿ ಇಟ್ಟಿದ್ದೆ. ಬೆಳಿಗ್ಗೆ ಎದ್ದಾಗ ಅದು ಇರಲಿಲ್ಲ. ಯಾರೋ ಕದ್ದಿದ್ದಾರೆ. ಬಾಯೆ ಮುಚ್ಚು. ಅರಮನೆಯ ಕಠಿಣ ಕಾವಲನ್ನು ದಾಟಿ ಯಾರೂ ಒಳಗೆ ಬರಲು ಸಾಧ್ಯವಿಲ್ಲ. ಇದು ನಿನ್ನ ಅಜಾಗರೂಕತೆ. ಮಹಾರಾಜ, ಶಾಂತವಾಗಿರಿ. ಬಹುಶಃ ಕೊಠಡಿಯಲ್ಲಿ ಎಲ್ಲಾದ್ರೂ ಬಿದ್ದಿರಬಹುದು. ಸಾಕು ವೀರೇಂದ್ರ, ಆ ಉಂಗುರವನ್ನು ಮರಳಿ ತರುವವರೆಗೂ ಈ ಅರಮನೆಯಲ್ಲಿ ನಿನಗೆ ಸ್ಥಾನವಿಲ್ಲ. ಈಗಲೇ ಇಲ್ಲಿಂದ ಹೋಗು. ವೀರೇಂದ್ರ ಕಣ್ಣೀರಿನಿಂದ ಅರಮನೆ ಬಿಟ್ಟು ಹೊರಟನು. ಚಂದ್ರಪುರ ಗ್ರಾಮದಲ್ಲಿ ಗೋಪಾಲ ಎಂಬವನಿದ್ದ. ಅವನು ತನ್ನ ಹೆಂಡತಿ ಸವಿತಾ ಮತ್ತು ತಮ್ಮ ಮಾಧವ ಜೊತೆ ವಾಸಿಸುತ್ತಿದ್ದ. ಒಂದು ಸಂಜೆ ಮಾಧವ ಮನೆಗೆ ಬಂದಾಗ ಮನೆ ವಿಚಿತ್ರವಾಗಿ ಮೌನವಾಗಿತ್ತು. ಅಕ್ಕ, ಏನಾಯ್ತು? ಮನೆ ಇಷ್ಟು ಮೌನವಾಗಿರುವುದೇಕೆ? ಮಾಧವ, ನಮ್ಮ ತಂದೆ ಸತ್ತ ನಂತರ ನಾವು ಸಾಕಷ್ಟು ಸಹಿಸಿಕೊಂಡಿದ್ದೇವೆ. ಇನ್ನು ನಿನ್ನನ್ನು ಇಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅಣ್ಣ, ಏನು ಮಾತಾಡ್ತಿದ್ದೀಯಾ? ಇದು ನನ್ನ ಮನೆ ಕೂಡ. ಇಲ್ಲ, ತಂದೆ ಆಸ್ತಿಯಲ್ಲಿ ನಿನಗೆ ಯಾವ ಹಕ್ಕು ಇಲ್ಲ. ನೀನು ಸ್ವಯಂ ಹೋಗಿಬಿಟ್ರೆ ಒಳ್ಳೆಯದು. ಹೀಗೆ ಹೇಳುತ್ತೀಯಾ? ನಾನು ಗ್ರಾಮ ಮುಖ್ಯಸ್ಥರ ಬಳಿ ಹೋಗುತ್ತೇನೆ. ಮಾಧವ ತಕ್ಷಣ ಗ್ರಾಮದ ಮುಖ್ಯಸ್ಥ ಶಿವಪ್ಪ ಅವರ ಬಳಿ ಹೋದ. ಮುಖ್ಯಸ್ಥರೇ, ನನ್ನಣ್ಣ ನನ್ನನ್ನು ಮನೆಯಿಂದ ಹೊರಹಾಕಲು ಯತ್ನಿಸುತ್ತಿದ್ದಾರೆ. ತಂದೆಯ ಆಸ್ತಿಯಲ್ಲಿ ನನಗೆ ಹಕ್ಕೇ ಇಲ್ಲ ಅಂತ ಹೇಳುತ್ತಿದ್ದಾರೆ. ಸರಿ ಮಾಧವ, ನಾಳೆ ಪಂಚಾಯಿತಿಯಲ್ಲಿ ಈ ವಿಚಾರವನ್ನು ಕೇಳುತ್ತೇವೆ. ಮುಂದಿನ ದಿನ ಪಂಚಾಯಿತಿ ಸೇರಿತ್ತು. ಗೋಪಾಲ, ಇದು ನಿಜವೇ? ನೀನು ಮಾಧವನನ್ನು ಮನೆಯಿಂದ ಹೊರಹಾಕಲು ನೋಡುತ್ತಿದ್ಯಾ? ಹೌದು ಮುಖ್ಯಸ್ಥರೇ, ಅವನಿಗೆ ಈ ಆಸ್ತಿಯಲ್ಲಿ ಯಾವುದೇ ಹಕ್ಕಿಲ್ಲ. ಏಕೆ? ಯಾಕೆ ಅಂದ್ರೆ ಅವನು ನನ್ನ ಸಹೋದರನೇ ಅಲ್ಲ. ನಮ್ಮ ತಂದೆ ಅವನನ್ನು ಹಲವು ವರ್ಷಗಳ ಹಿಂದೆ ಕಾಡಿನಲ್ಲಿ ಕಂಡು ಮನೆಗೆ ತಂದಿದ್ದರು. ದಯೆಯಿಂದ ಸಾಕಿದರು. ಆದರೆ ಅವನು ನಮ್ಮ ರಕ್ತ ಸಂಬಂಧಿಯಲ್ಲ. ಆದ್ದರಿಂದ ಆಸ್ತಿಯಲ್ಲಿ ಅವನಿಗೆ ಪಾಲಿಲ್ಲ. ಇದನ್ನು ಕೇಳಿ ಪಂಚಾಯಿತಿ ಸದಸ್ಯರು ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡಿದರು. ನೋಡಿ, ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ತಂದೆಯವರು ಬರೆದಿಟ್ಟಂತಹ ಕಾಗದಗಳನ್ನು ಒಮ್ಮೆ ಪರಿಶೀಲಿಸಿ ನೋಡಿ. ಮುಖ್ಯಸ್ಥರು ಆ ಕಾಗದ ಪತ್ರಗಳನ್ನು ಪರಿಶೀಲಿಸಿ ನೋಡಿದರು. ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು. ಮಾಧವ, ನಿನ್ನಣ್ಣ ಹೇಳಿದ್ದು ಸತ್ಯ. ನಿಮ್ಮ ತಂದೆ ನಿನ್ನನ್ನು ಸಾಕಿ ಬೆಳೆಸಿದ್ದಾರೆ. ಆದರೆ ಆಸ್ತಿಯ ಬಗ್ಗೆ ಏನೂ ಬರೆಯಲಿಲ್ಲ. ಆದ್ದರಿಂದ ಕ್ಷಮಿಸು, ನಾವು ಏನು ಮಾಡಲು ಸಾಧ್ಯವಿಲ್ಲ. ಇಷ್ಟು ಹೇಳಿ ಪಂಚಾಯಿತಿ ಮುಗಿಯಿತು. ಗೋಪಾಲ ಮುಖದಲ್ಲಿ ಸಣ್ಣ ನಗು ಮೂಡಿಸಿಕೊಂಡು ಮನೆಗೆ ಹಿಂತಿರುಗಿದ. ಸ್ವಲ್ಪ ಹೊತ್ತಿನ ನಂತರ ಮಾಧವ ಮನೆಗೆ ಬಂದು ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಅವನು ಮೌನವಾಗಿ ತನ್ನ ಅಗತ್ಯ ವಸ್ತುಗಳನ್ನು ಕಟ್ಟಲು ಆರಂಭಿಸಿದ. ನೀನು ಇಲ್ಲಿಂದ ಮುಂಚೆಯೇ ಹೋಗಿದ್ದರೆ ಇವತ್ತು ಪಂಚಾಯಿತಿಯಲ್ಲಿ ಅವಮಾನವಾಗುತ್ತಿರಲಿಲ್ಲ. ಮಾಧವ ಏನೂ ಹೇಳಲಿಲ್ಲ. ಮೌನವಾಗಿ ಊರನ್ನು ಬಿಟ್ಟು ಹೊರಟ. ಮಾಧವ ಕಾಡಿಗೆ ತಲುಪಿದ. ಅವನು ಜೋರಾಗಿ ಅಳಲು ಪ್ರಾರಂಭಿಸಿದ. ನಾನು ಅಪ್ಪನನ್ನು ನನ್ನ ನಿಜವಾದ ತಂದೆಯಂತಲೇ ಭಾವಿಸಿದ್ದೆ. ಅಣ್ಣನನ್ನು ನನ್ನ ಸಹೋದರ ಅಂತಲೇ ನಂಬಿದ್ದೆ. ನಾನು ಆಸ್ತಿಯಲ್ಲಿ ಪಾಲನ್ನೂ ಕೇಳಿರಲಿಲ್ಲ. ಮನೆಯಲ್ಲಿರಲು ಅವಕಾಶ ಕೊಟ್ಟಿದ್ದರೆ ಏನಾಗುತ್ತಿತ್ತು? ಇನ್ನು ನಾನು ಊರಿಗೆ ಹೋಗಲ್ಲ. ಇದೇ ಕಾಡಿನಲ್ಲಿ ಬದುಕುತ್ತೇನೆ.
ಸ್ವಲ್ಪ ಹೊತ್ತಿನ ನಂತರ ಅವನು ಕೆರೆಯ ಬಳಿ ತಲುಪಿದ. ಅಲ್ಲಿ ಒಂದು ಸಣ್ಣ ಗುಡಿಸಲು ಕಟ್ಟಲು ಆರಂಭಿಸಿದ. ಕೆಲ ದಿನಗಳಲ್ಲಿ ಗುಡಿಸಲು ಸಿದ್ಧವಾಯಿತು. ಅಲ್ಲೇ ವಾಸಿಸಲು ಶುರು ಮಾಡಿದ. ಮುಂದಿನ ದಿನ ಅವನು ಕಾಡಿಗೆ ಹೋಗಿ ಮರ ಕಡಿದು ಅದನ್ನು ಊರಿನಲ್ಲಿ ಮಾರಾಟ ಮಾಡಿ ಆಹಾರ ಸಾಮಾನುಗಳನ್ನು ತಂದು ಬದುಕಲು ಆರಂಭಿಸಿದ. ಒಂದು ದಿನ ಮರ ಕಡಿದು ಹಿಂದಿರುಗುತ್ತಿದ್ದಾಗ ಅದೇ ಮೈನಾ ಹಕ್ಕಿ ಹಾರಿ ಬಂದು ಹತ್ತಿರದ ಮರದ ಮೇಲೆ ಕೂತಿತು. ಸ್ವಲ್ಪ ಹೊತ್ತಿನ ನಂತರ ಅದು ಮಾಧವನ ಮುಂದೆ ಒಂದು ಉಂಗುರವನ್ನು ಬಿಸಾಡಿ ಹಾರಿಹೋಯಿತು. ಅಯ್ಯೋ, ಇದು ತುಂಬಾ ಸುಂದರ ಉಂಗುರ. ಇದಂತೂ ಚಿನ್ನದಂತಿದೆ. ಈ ಮೈನಾ ಯಾರದೋ ಉಂಗುರ ತಂದು ಹಾಕಿರಬೇಕು. ಒಮ್ಮೆ ಹಾಕಿ ನೋಡೋಣ. ಮಾಧವ ಉಂಗುರವನ್ನು ತನ್ನ ಬೆರಳಿಗೆ ಹಾಕಿಕೊಂಡ. ಆ ಕ್ಷಣದಲ್ಲಿ ಉಂಗುರದಿಂದ ಭಾರೀ ಬೆಳಕು ಹೊರಬಂತು. ನಂತರ ಅದು ಸಾಮಾನ್ಯವಾಯಿತು. ದೇವರೇ, ಇದು ಏನು ಅದ್ಭುತ! ನನ್ನ ಕಣ್ಣೆದುರೇ ಉಂಗುರದಿಂದ ಬೆಳಕು ಹೊರಬಂತು. ಅವನು ತಕ್ಷಣ ಉಂಗುರವನ್ನು ತೆಗೆದು ಜೇಬಿನಲ್ಲಿಟ್ಟನು. ಅಷ್ಟರಲ್ಲಿ ಅವನ ಕಣ್ಣಿಗೆ ಕಾಡಿನೊಳಗಿನ ವಿಚಿತ್ರ ದಾರಿ ಕಾಣಿಸಿತು. ನಾನು ಎಷ್ಟೋ ದಿನಗಳಿಂದ ಇಲ್ಲಿಂದ ಹೋಗಿ ಬರ್ತಿದ್ದೇನೆ. ಈ ದಾರಿ ನನಗೆ ಎಂದಿಗೂ ಕಾಣಿಸಲಿಲ್ಲ. ಇದು ಈ ಉಂಗುರದ ಚಮತ್ಕಾರವೇ ಇರಬೇಕು. ಆ ಕುತೂಹಲದಿಂದ ಅವನು ಆ ದಾರಿಯಲ್ಲಿ ನಡೆದು ಹೋದ. ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಪಾಳು ಬಿದ್ದ ಅರಮನೆ ಕಾಣಿಸಿತು. ಅಯ್ಯೋ, ಕಾಡಿನ ಮಧ್ಯೆ ಇಷ್ಟು ದೊಡ್ಡ ಅವಶೇಷ. ಇದು ಯಾರದ್ದಿರಬಹುದು? ಅವನು ಒಳಗೆ ಹೋದ. ಅಲ್ಲಿ ಒಂದು ಅತ್ಯಂತ ಸುಂದರ ರಾಜನ ಕಲ್ಲಿನ ಪ್ರತಿಮೆ ಇತ್ತು. ಇದು ನೋಡಲು ರಾಜನ ಪ್ರತಿಮೆಯಂತೆ ಇದೆ. ಒಮ್ಮೆ ಜೀವಂತನಾಗಿದ್ದವನನ್ನು ಕಲ್ಲಾಗಿಸಿದ್ದಂತೆ ಕಾಣುತ್ತಿದೆ. ಮನುಷ್ಯರೇ ನಿಜವಾದಂತೆ ಕಾಣುತ್ತಿವೆ. ಸ್ವಲ್ಪ ಹೊತ್ತು ನೋಡಿ ಅವನು ಹಿಂದಿರುಗಿದ. ಉಂಗುರವನ್ನು ತನ್ನ ಗುಡಿಸಲಿನಲ್ಲಿ ಸುರಕ್ಷಿತವಾಗಿ ಇಟ್ಟನು. ಮುಂದಿನ ದಿನ ಮಾಧವ ಮತ್ತೆ ಮರ ಕತ್ತರಿಸಲು ಕಾಡಿಗೆ ಹೋದ. ಅದೇ ಸಮಯದಲ್ಲಿ ಮತ್ತೊಂದು ಕಡೆ ರಾಜಕುಮಾರ ವೀರೇಂದ್ರ ಆ ಉಂಗುರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲಿದಾಡುತ್ತಿದ್ದ. ಹಠಾತ್ ಅವನ ಕುದುರೆ ಹೆದರಿ ಓಡಿ ಹೋಗಿ ಅವನನ್ನು ಕೆಳಗೆ ಬೀಳಿಸಿತು. ಅಯ್ಯೋ, ನನ್ನ ಬೆನ್ನಿಗೆ ಭಾರಿ ಗಾಯವಾಗಿದೆ. ಈ ಕಾಡಿನಲ್ಲಿ ನಾನು ಸಿಲುಕಿದ್ದೇನೆ. ಯಾರಾದರೂ ಸಹಾಯ ಮಾಡಿ. ಹತ್ತಿರದಲ್ಲೇ ಮರ ಕತ್ತರಿಸುತ್ತಿದ್ದ ಮಾಧವ ಆ ಶಬ್ದ ಕೇಳಿದ. ಯಾರೋ ಸಹಾಯಕ್ಕಾಗಿ ಕೂಗುತ್ತಿದ್ದಾರೆ. ಹೋಗಿ ನೋಡ್ಬೇಕು. ಅವನು ಧ್ವನಿ ಬಂದ ದಿಕ್ಕಿನಲ್ಲಿ ಓಡಿದ. ಸ್ವಲ್ಪ ಹೊತ್ತಿನ ನಂತರ ಗಾಯಗೊಂಡಿದ್ದ ಒಬ್ಬ ಯುವಕ ನೆಲದಲ್ಲಿ ಬಿದ್ದಿರುವುದನ್ನು ಕಂಡ. ಯಾರು ನೀನು? ಇಲ್ಲಿ ಹೀಗೆ ಏಕೆ ಬಿದ್ದರಿವೆ? ವೀರೇಂದ್ರ ತನ್ನ ನಿಜಗುರುತನ್ನ ಹೇಳಲು ಹೊರಟ. ಆದ್ರೆ ತಕ್ಷಣ ಸುಮ್ಮನಾದ. ನನ್ನ ಹೆಸರು ಅರ್ಜಿತ್. ನಾನು ಒಬ್ಬ ವ್ಯಾಪಾರಿ. ಬೇರೆ ರಾಜ್ಯಕ್ಕೆ ಹೋಗ್ತಿದ್ದಾಗ ನನ್ನ ಕುದುರೆ ನನ್ನನ್ನು ಕೆಳಗೆ ಬೀಳಿಸಿತು. ಸರಿ, ಚಿಂತಿಸಬೇಡ. ಹತ್ತಿರದಲ್ಲೇ ನನ್ನ ಗುಡಿಸಲಿದೆ. ನಾನು ನಿನಗೆ ಸಹಾಯ ಮಾಡುತ್ತೇನೆ. ಮಾಧವ ಅವನಿಗೆ ಆಸರೆಯಾಗಿ ಗುಡಿಸಲುಗೆ ಕರೆದುಕೊಂಡು ಹೋದ. ನನಗೆ ಕಾಡಿನ ಔಷಧಿ ಸಸ್ಯಗಳ ಬಗ್ಗೆ ಸ್ವಲ್ಪ ಗೊತ್ತು. ಈಗಲೇ ತಂದು ನಿನ್ನ ಗಾಯಕ್ಕೆ ಚಿಕಿತ್ಸೆ ಕೊಡುತ್ತೇನೆ. ಕೆಲವೇ ದಿನಗಳಲ್ಲಿ ನೀನು ಗುಣವಾಗುತ್ತೀಯ. ನೋಡು, ನಾನು ಈಗಲೇ ಔಷಧಿ ಗಿಡಗಳನ್ನು ತಂದುಕೊಡುತ್ತೇನೆ. ಇಷ್ಟು ಹೇಳಿ ಮಾಧವ ಗುಡಿಸಲಿನಿಂದ ಹೊರಗೆ ಹೋದನು. ಸ್ವಲ್ಪ ಹೊತ್ತಿನ ಬಳಿಕ ಔಷಧಿ ಗಿಡಗಳೊಂದಿಗೆ ಹಿಂದಿರುಗಿದನು. ಆ ಔಷಧಿಗಳ ಪರಿಣಾಮದಿಂದ ವೀರೇಂದ್ರಗೆ ನಿದ್ರೆ ಬಂತು ಮತ್ತು ಅವನು ಮಲಗಿದನು. ಆ ದಿನದಿಂದ ಮಾಧವ ಅವನ ಸೇವೆ ಮಾಡಲು ಆರಂಭಿಸಿದ. ಕೆಲವೇ ದಿನಗಳಲ್ಲಿ ವೀರೇಂದ್ರ ಸಂಪೂರ್ಣ ಗುಣಮುಖನಾದ. ನೀನು ತುಂಬಾ ಒಳ್ಳೆಯವನಂತೆ ಕಾಣುತ್ತೀಯ. ಹಾಗಿದ್ದರೂ ಈ ಕಾಡಿನಲ್ಲಿ ಏಕೆ ಒಬ್ಬನೇ ಬದುಕುತ್ತಿದ್ದೀಯಾ? ಮಾಧವ ಮುದ್ದಾಗಿ ನಕ್ಕನು. ನಂತರ ದುಃಖದಿಂದ ತನ್ನ ಜೀವನದ ಕಥೆಯನ್ನು ಸಂಪೂರ್ಣ ಹೇಳಿದನು. ನಿನ್ನ ಅಣ್ಣ ನಿನಗೆ ತುಂಬಾ ಅನ್ಯಾಯ ಮಾಡಿದಾನೆ. ನನ್ ಜೊತೆ ಆಗಿದ್ದಾಗ್ಬಿಟ್ಟಿತು. ಈಗ ನೀನು ನಿನ್ನ ಮನೆಗೆ ಹಿಂತಿರುಗು. ನಿನ್ನ ಕುಟುಂಬ ನಿನ್ನನ್ನು ಕಾಯುತ್ತಿರಬಹುದು. ಮಾಧವನ ಮಾತು ಕೇಳಿ ವೀರೇಂದ್ರ ನಗುತ್ತ ಗುಡಿಸಿಲನೊಳಗೆ ಸುತ್ತಮುತ್ತ ನೋಡಲು ಆರಂಭಿಸಿದ. ಅಷ್ಟರಲ್ಲಿ ಅವನ ಕಣ್ಣು ಗುಡಿಸಿಲಿನಲ್ಲಿ ಇಟ್ಟಿದ್ದ ಉಂಗುರದ ಮೇಲೆ ಬಿತ್ತು. ಇದೇ ಆ ಉಂಗುರ. ನನ್ನ ಕೊಠಡಿಯಿಂದ ಕಾಣೆಯಾಗಿದ್ದದ್ದು ಇದೇ. ಅಂದ್ರೆ ಇವನು ಸುಳ್ಳು ಹೇಳುತ್ತಿದ್ದಾನೆ. ಖಂಡಿತ ಕಳ್ಳನೇ ಇರಬೇಕು.
ಈಗಲೇ ನಾನು ರಾಜಕುಮಾರ ಎಂದು ಹೇಳಿದರೆ ಇವನು ಉಂಗುರ ಕೊಡದೆ ನನಗೆ ಹಾನಿ ಮಾಡಬಹುದು. ಏನ್ ಯೋಚಿಸ್ತಿದ್ಯಾ? ಎಲ್ಲೋ ಗಾಬರಿಯಾಗಿರುವಂತೆ ಕಾಣ್ತಿದ್ಯಾ? ಏನಿಲ್ಲ ಸ್ನೇಹಿತ, ನೀನು ನಂಗೆ ಮಾಡಿದ ಸಹಾಯವನ್ನು ನಾನು ಮರೆಯುವುದಿಲ್ಲ. ಈಗ ನಾನು ಹೋಗುತ್ತೇನೆ, ಮತ್ತೆ ಭೇಟಿಯಾಗುತ್ತೇನೆ. ಇಷ್ಟು ಹೇಳಿ ವೀರೇಂದ್ರ ಅಲ್ಲಿಂದ ಹೊರಟನು. ಮುಂದಿನ ಬೆಳಗ್ಗೆ ಮಾಧವ ಗುಡಿಸಲಿನಿಂದ ಹೊರಗೆ ಬಂದ ತಕ್ಷಣ ವೀರೇಂದ್ರ ಕೆಲವು ಸೈನಿಕರೊಂದಿಗೆ ಅಲ್ಲಿ ಬಂದನು. ನೋಡಿದಿರಾ, ಇವನೇ ಆ ಆರೋಪಿಯು. ತಕ್ಷಣ ಇವನನ್ನು ಬಂಧಿಸಿ. ಸೈನಿಕರು ಕೂಡಲೇ ಮಾಧವನನ್ನು ಹಿಡಿದರು. ವೀರೇಂದ್ರ ಗುಡಿಸಲಿನೊಳಗೆ ಹೋಗಿ ಉಂಗುರವನ್ನು ತೆಗೆದುಕೊಂಡು ಹೊರಬಂದನು. ನನ್ನನ್ನು ಬಿಡಿ, ನಾನು ಏನು ತಪ್ಪು ಮಾಡಿದ್ದೇನೆ? ನೀನು ಯಾರು? ಮೂರ್ಖನೇ, ನಾನು ಈ ರಾಜ್ಯದ ರಾಜಕುಮಾರ ವೀರೇಂದ್ರ. ಇದನ್ನು ಕೇಳಿ ಮಾಧವ ಬೆಚ್ಚಿಬಿದ್ದ. ಆದರೆ ನಾನು ನಿನಗೆ ಸಹಾಯ ಮಾಡಿದ್ದೆ. ಹೌದು, ಆದ್ರೆ ಅದರಲ್ಲಿ ನಿನ್ನ ಸ್ವಾರ್ಥವಿರಬೇಕು. ನೀನು ಕಳ್ಳ. ಇಲ್ಲ, ನಾನು ಯಾವತ್ತೂ ಕಳ್ಳತನ ಮಾಡಿಲ್ಲ. ಸಾಕು, ಈಗ ನಿನ್ನನ್ನು ಅರಸನ ಮುಂದೆ ಕರೆದೊಯ್ಯುತ್ತೇನೆ. ಸ್ವಲ್ಪ ಹೊತ್ತಿನ ಬಳಿಕ ವೀರೇಂದ್ರ ಮಾಧವನನ್ನು ಬಂಧಿಯಾಗಿ ರಾಜದರ್ಬಾರಕ್ಕೆ ಕರೆತಂದನು. ತಂದೆಯವರೇ, ತಪ್ಪಿತಸ್ಥನನ್ನು ನಿಮ್ಮ ಮುಂದೆ ತಂದಿದ್ದೇನೆ ಮತ್ತು ಇದು ನಿಮ್ಮ ಉಂಗುರ. ಅವನು ಉಂಗುರವನ್ನು ರಾಜಧರ್ಮಸೇನ ಅವರಿಗೆ ಕೊಟ್ಟನು. ಹೌದು, ಇದೇ ಆ ಉಂಗುರ. ಹೇಳು, ಇದನ್ನು ಹೇಗೆ ಕದ್ದೆ? ತಂದೆಯವರೇ, ಇವನೇ ಕಳ್ಳ. ಅವನ ಗುಡಿಸಲಿನಲ್ಲಿ ಸಿಕ್ಕಿತು. ವೀರೇಂದ್ರ ನಡೆದ ಘಟನೆಗಳನ್ನೆಲ್ಲ ವಿವರಿಸಿದನು. ರಾಜನು ಮಾಧವನತ್ತ ನೋಡಿದ. ನೀನು ನಿಜ ಹೇಳು, ಅರಮನೆಗೆ ಹೇಗೆ ನುಗ್ಗಿ ಈ ಉಂಗುರವನ್ನು ಕದ್ದೆ? ಮಹಾರಾಜ, ನಿಮ್ಮ ಮಗ ನನ್ನ ಮಾತೆ ಕೇಳಿಲ್ಲ. ಕನಿಷ್ಠ ನೀವು ಕೇಳಿ. ನಾನು ಈ ಉಂಗುರವನ್ನು ಕದ್ದಿಲ್ಲ. ಕಾಡಿನಲ್ಲಿ ಮರ ಕತ್ತರಿಸಿ ಬರುತ್ತಿದ್ದಾಗ ಒಂದು ಮೈನಾ ಹಕ್ಕಿ ಇದನ್ನು ನನ್ನ ಮುಂದೆ ಬಿಟ್ಟು ಹಾರಿಹೋಯಿತು. ಇದನ್ನು ಕೇಳಿ ರಾಜನು ಆಶ್ಚರ್ಯಪಟ್ಟನು. ಮುಂದೆ ಏನಾಯಿತು? ನಾನಿದನ್ನು ಸ್ವಲ್ಪ ಹೊತ್ತು ಬೆರಳಿಗೆ ಹಾಕಿಕೊಂಡೆ. ಆಗ ಇದರಿಂದ ಭಾರಿ ಬೆಳಕು ಹೊರಬಂತು. ನಂತರ ಕಾಡಿನಲ್ಲಿ ಹೊಸ ದಾರಿ ಕಾಣಿಸಿತು. ಆ ದಾರಿಯಲ್ಲಿ ಹೋದಾಗ ಒಂದ ಪಾಳು ಬಿದ್ದ ಅರಮನೆ ಕಂಡಿತು. ಅದರೊಳಗೆ ಒಬ್ಬ ರಾಜನ ಕಲ್ಲಿನ ಪ್ರತಿಮೆ ಇತ್ತು. ಇದನ್ನು ಕೇಳಿ ಧರ್ಮಸೇನ ತಕ್ಷಣ ಎದ್ದನು. ಮುಂದೆ ಹೇಳು ಮಾಧವ. ಅದಾದ್ಮೇಲೆ ನಾನು ಹಿಂತಿರುಗಿ ನನ್ನ ಗುಡಿಸಲಿಗೆ ಬಂದೆ. ರಾಜನು ನಿಧಾನವಾಗಿ ಅವನ ಹತ್ತಿರ ಬಂದನು. ನೀನು ಸತ್ಯ ಹೇಳುತ್ತಿದ್ದರೆ ಆ ದಾರಿಯನ್ನು ಕಾಣಬೇಕು. ನಾವು ಅದನ್ನು ಪರಿಶೀಲಿಸುತ್ತೇವೆ. ಹೌದು ಮಹಾರಾಜ, ನಾನು ಈಗಲೇ ನಿಮ್ಮನ್ನು ಅಲ್ಲಿ ಕರೆದುಕೊಂಡು ಹೋಗಬಹುದು. ರಾಜನು ವೀರೇಂದ್ರನತ್ತ ನೋಡಿದ. ಹೋಗಿ ನಿನ್ನ ತಾಯಿಯನ್ನು ಕರೆದುಕೊಂಡು ಬಾ. ನಾವು ಎಲ್ಲರೂ ಕಾಡಿಗೆ ಹೋಗುತ್ತೇವೆ. ತಂದೆಯವರೇ, ಇಷ್ಟು ಸಾಕಲ್ಲವೇ? ತಪ್ಪಿತಸ್ಥ ನಿಮ್ಮ ಮುಂದೆ ಇದ್ದಾನೆ. ಇದಕ್ಕೆ ಮರಣದಂಡನೆ ನೀಡಿ. ಸುಮ್ಮನಿರು, ನಾನು ಹೇಳಿದಂತೆ ಮಾಡು. ವೀರೇಂದ್ರ ರಾಣಿ ಲಲಿತಾ ಅವರನ್ನು ಕರೆತಂದನು. ಸ್ವಲ್ಪ ಹೊತ್ತಿನ ನಂತರ ಮಾಧವ, ಧರ್ಮಸೇನ, ಲಲಿತಾ, ವೀರೇಂದ್ರ ಮತ್ತು ಸೈನಿಕರು ಕಾಡಿನ ಆ ರಹಸ್ಯ ದಾರಿಯಲ್ಲಿ ಪಾಳು ಬಿದ್ದ ಅರಮನೆಗೆ ತಲುಪಿದರು. ಮಹಾರಾಜ, ಇದೇ ಆ ಸ್ಥಳ ಮತ್ತು ಇದೇ ಆ ರಾಜನ ಪ್ರತಿಮೆ. ರಾಜನು ಆ ಪ್ರತಿಮೆಯನ್ನು ನೋಡಿ ನಗಲು ಆರಂಭಿಸಿದ. ನಿನಗೆ ಗೊತ್ತೇ, ನಾವು ಈ ಅವಶೇಷಗಳನ್ನು ನೋಡಲು ಏಕೆ ಹಠ ಹಿಡಿದಿದ್ದೇವೆ? ಯಾಕೆ ಅಂದ್ರೆ ನೀನು ಸತ್ಯ ಹೇಳುತ್ತಿದ್ದೀಯಾ ಅಥವಾ ಇಲ್ಲವಾ ಎಂದು ನೋಡಬೇಕಿತ್ತು. ಆದ್ರೆ ನೀನು ನಿಜವಾಗಿಯೂ ನಮ್ಮನ್ನು ಈ ಅವಶೇಷಗಳವರೆಗೆ ಕರೆದುಕೊಂಡೆ. ಅಂದ್ರೆ ಈ ರಹಸ್ಯದ ದಾರಿ ನಿನಗೆ ಮಾತ್ರ ಗೊತ್ತು. ಈಗ ನಿನ್ನನ್ನು ಜೀವಂತವಾಗಿ ಬಿಡಲು ಸಾಧ್ಯವಿಲ್ಲ. ಮಾಧವ ಬೆಚ್ಚಿಬಿದ್ದ. ಇಲ್ಲಿಂದ ಹೊರಟ ಮೇಲೆ ಈ ದಾರಿ ನನ್ನ ಸೈನಿಕರಿಗೂ ನೆನಪಿರದು. ಏಕೆಂದರೆ ವರ್ಷಗಳ ಹಿಂದೆ ಇದೇ ಉಂಗುರದ ಶಕ್ತಿಯಿಂದ ನಾನು ಈ ಸ್ಥಳವನ್ನು ಎಲ್ಲರ ಕಣ್ಣಿಗೆ ಅಡಗಿಸಿದ್ದೆ. ಅದೇ ಸಮಯದಲ್ಲಿ ಆ ಮೈನಾ ಹಕ್ಕಿ ಹಾರಿ ಬಂದು ಅಲ್ಲೇ ಕುಳಿತಿತ್ತು. ಮೈನಾವನ್ನು ನೋಡಿ ಧರ್ಮಸೇನ ಬೆಚ್ಚಿಬಿದ್ದ. ಎಷ್ಟೋ ವರ್ಷಗಳ ನಂತರ ಮತ್ತೆ ಕಾಣಿಸ್ಕೊಂಡೀಯಾ? ಚೆನ್ನಾಗಿದೆ. ಈಗ ನಿನ್ನನ್ನು ಕೊಲ್ಲುತ್ತೇನೆ. ನಿಜವಾದ ಕಳ್ಳ ನೀನೇ. ಇದನ್ನು ಕೇಳಿ ವೀರೇಂದ್ರ ಗಾಬರಿಯಾದ. ತಂದೆಯವರೇ, ಇಲ್ಲಿ ಏನಾಗುತ್ತಿದೆ? ಅಷ್ಟ್ರಲ್ಲಿ ಮೈನಾ ಮಾತಾಡಲು ಶುರುವಾಡಿತು. ಈ ಪ್ರತಿಮೆಯನ್ನ ನೋಡ್ತಿದ್ದೀರಾ? ಇದು ರಾಜ ವಿಕ್ರಮಾದಿತ್ಯ ಅವರದು.
ಈ ರಾಜ್ಯದ ನಿಜವಾದ ರಾಜರು ಅವರು. ಧರ್ಮಸೇನ ತನ್ನ ಹೆಂಡತಿ ಮಾಲಿನಿ ಜೊತೆ ಕಪ್ಪು ಮಾಯೆಯ ಮೂಲಕ ಅವರನ್ನ ಕಲ್ಲಾಗಿಸಿದ್ದ. ಅಷ್ಟರಲ್ಲಿ ರಾಣಿ ಮಾಲಿನಿ ಜೋರಾಗಿ ನಗತೊಡಗಿದಳು. ಹೌದು, ನನ್ನ ಮಂತ್ರಶಕ್ತಿಯಿಂದಲೇ ಈ ಅದ್ಭುತ ಉಂಗುರವನ್ನು ಪಡೆದಿದ್ದೆ. ಈಗ ನಿಮ್ಮೆಲ್ಲರ ಅಂತ್ಯ ಸಮೀಪದಲ್ಲಿದೆ. ಮೈನಾ ಮಾಧವನತ್ತ ತಿರುಗಿತು. ನಿಮ್ಮ ಮುಂದೆ ನಿಂತಿರುವ ಈ ಮಾಧವ ಸಾಮಾನ್ಯವನೂ ಅಲ್ಲ. ಇವನೇ ರಾಜ ವಿಕ್ರಮಾದಿತ್ಯನ ಮಗ, ಈ ರಾಜ್ಯದ ನಿಜವಾದ ಉತ್ತರಾಧಿಕಾರಿ. ಇದನ್ನು ಕೇಳಿ ಧರ್ಮಸೇನ ಮತ್ತು ಮಾಲಿನಿ ಬೆಚ್ಚಿಬಿದ್ದರು. ಏನೋ ನಾನು ರಾಜ್ಕುಮಾರನ? ಮೈನಾ ತಲೆಯಾಡಿಸಿಟ್ಟು. ಹೌದು, ಈಗ ಸಂಪೂರ್ಣ ಕಥೆ ಹೇಳುತ್ತೇನೆ. ಇದು 20 ವರ್ಷಗಳ ಹಿಂದಿನ ಕಥೆ. 20 ವರ್ಷಗಳ ಹಿಂದೆ ಧರ್ಮಸೇನ ತನ್ನ ಕೊಠಡಿಯಲ್ಲಿ ಕೋಪದಿಂದ ಕೂತಿದ್ದ. ಅಷ್ಟರಲ್ಲಿ ಅವನ ಹೆಂಡತಿ ಮಾಲಿನಿ ಒಳಬಂದಳು. ಸ್ವಾಮಿ, ಏನಾಯ್ತೋ? ಏಕಿಷ್ಟು ಕೋಪಾರ್? ನಾನು ನಿನ್ನನ್ನು ಮದುವೆಯಾದದ್ದು ನೀನು ಕಪ್ಪು ಮಾಯೆ ತಿಳಿದಿದ್ದೀಯೆಂದು. ನಿನ್ನ ಸಹಾಯದಿಂದ ಈ ರಾಜ್ಯದ ರಾಜನಾಗಬೇಕು ಅಂದುಕೊಂಡೆ, ಆದರೆ ಇನ್ನೂ ಏನೂ ಆಗಿಲ್ಲ. ಮಾಲಿನಿ ನಕ್ಕಳು. ಅವಳು ಮಂತ್ರ ಪಠಿಸಿದಳು. ತಕ್ಷಣ ಅವಳ ಕೈಯಲ್ಲಿ ವಿಚಿತ್ರವಾದ ಉಂಗುರ ಪ್ರತ್ಯಕ್ಷವಾಯಿತು. ಈ ಉಂಗುರವನ್ನು ಸಾಧಿಸಲು ನಾನು ಬಹಳ ವರ್ಷಗಳ ಕಠಿಣ ಸಾಧನೆ ಮಾಡಿದ್ದೇನೆ. ನೀನು ರಾಜ ವಿಕ್ರಮಾದಿತ್ಯ ಮತ್ತು ರಾಣಿ ಚಂದ್ರಪ್ರಭಾ ಅವರನ್ನು ಕಾಡಿನ ಅವಶೇಷಗಳಿಗೆ ಕರೆತರು. ನಂತರ ಈ ಉಂಗುರ ತನ್ನ ಶಕ್ತಿಯನ್ನು ತೋರಿಸುತ್ತದೆ. ಅವರು ಸತ್ತ ನಂತರ ಅವರ ಮಗನಿಗೆ ಏನು ಶಕ್ತಿ? ಅವನನ್ನ ಎಲ್ಲಾದರೂ ಮುಗಿಸಿಬಿಡಬಹುದು. ಮುಂದಿನ ದಿನ ರಾಜ ವಿಕ್ರಮಾದಿತ್ಯ ತಮ್ಮ ರಾಣಿ ಚಂದ್ರಪ್ರಭಾ ಜೊತೆ ತೋಟದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಅಷ್ಟರಲ್ಲಿ ಧರ್ಮಸೇನ ಮತ್ತು ಮಾಲಿನಿ ಬಂದರು. ಮಹಾರಾಜ, ಕಾಡಿನೊಳಗೆ ಅಪರೂಪದ ಹೂಗಳಿಂದ ತುಂಬಿದ ಒಂದು ಅದ್ಭುತ ಸ್ಥಳವಿದೆ. ನೀವು ನೋಡ್ಲೇಬೇಕು. ಹೌದಾ? ಚೆನ್ನಾಗಿದೆಯೇ? ಹೋಗೋಣ. ಅವರು ಅಲ್ಲಿಂದ ಹೊರಟರು. ಸ್ವಲ್ಪ ಹೊತ್ತಿನಲ್ಲಿ ಅವರು ಅವಶೇಷಗಳಿಗೆ ತಲುಪಿದ್ರು. ಧರ್ಮಸೇನ, ಇಲ್ಲಿ ಹೂಗಳು ಎಲ್ಲಿವೆ? ಅಷ್ಟರಲ್ಲಿ ಮಾಲಿನಿ ಉಂಗುರವನ್ನು ಹೊರತೆಗೆದವು. ಕಪ್ಪು ಮಾಯೆಯ ಉಂಗುರವೇ, ನಿನ್ನ ಶಕ್ತಿಯನ್ನು ತೋರಿಸು. ಉಂಗುರದಿಂದ ಬಣ್ಣ ಬಣ್ಣದ ಕಿರಣಗಳು ಹೊರಬಂದವು. ಕ್ಷಣಾರ್ಧದಲ್ಲಿ ವಿಕ್ರಮಾದಿತ್ಯ ಕಲ್ಲಿನ ಪ್ರತಿಮೆಯಾದರು. ಇದನ್ನು ನೋಡಿ ಚಂದ್ರಪ್ರಭಾ ಕೋಪಗೊಂಡಳು. ಇದು ದ್ರೋಹ. ನೀವು ಯಾರು? ಧರ್ಮಸೇನ ನತ್ತೆಲು. ಈ ಉಂಗುರ ಒಂದೇ ಸಲ ಒಂದೇ ವ್ಯಕ್ತಿಗೆ ಶಾಪ ನೀಡುತ್ತದೆ. ಈಗ ನಿನ್ನ ಸರದಿ. ಮತ್ತೆ ಉಂಗುರದಿಂದ ಕಿರಣಗಳು ಹೊರಬಂದವು. ಚಂದ್ರಪ್ರಭಾ ಮೈನಾ ಪಕ್ಷಿಯಾಗಿ ಬದಲಾಗಿದಳು. ಮೈನಾ ಆಗುತ್ತಿದ್ದಂತೆಯೇ ಅವಳು ಕಾಡಿನೊಳಗೆ ಹಾರಿ ತಪ್ಪಿಸಿಕೊಂಡಳು. ಅಯ್ಯೋ ಮಾಲಿನಿ, ಅವಳು ತಪ್ಪಿಸ್ಕೊಂಡ್ರು. ಪರವಾಗಿಲ್ಲ ಬಿಡು. ಜನರಿಗೆ ರಾಜ ಮತ್ತು ರಾಣಿ ಕಾಡು ಪ್ರಾಣಿಗಳ ದಾಳಿಗೆ ಸಿಕ್ಕಿ ಸತ್ರು ಎಂದು ಹೇಳೋಣ. ಸ್ವಲ್ಪ ದಿನಗಳಲ್ಲಿ ಧರ್ಮಸೇನ ರಾಜನಾಗಿ ಘೋಷಿಸಲ್ಪಟ್ಟನು. ರಾಜನಾದ ನಂತರ ಅವನು ಒಬ್ಬ ಸೈನಿಕನನ್ನು ಕರೆಯಿಸಿದನು. ರಾಜನ ಮಗನನ್ನು ಕಾಡಿನಲ್ಲಿ ಬಿಟ್ಟು ಬಾ, ಯಾರಿಗೂ ತಿಳಿಯಬಾರದು. ಆಯಿತು ಮಹಾಪ್ರಭುಗಳೇ, ನೀವು ಹೇಳಿದಂತೆ ಮಾಡುತ್ತೇನೆ. ಸೈನಿಕ ಹೊರಟನು. ಮಾಲಿನಿ ಧರ್ಮಸೇನನಿಗೆ ಉಂಗುರವನ್ನ ಕೊಟ್ಟಳು. ಈ ಉಂಗುರವನ್ನು ಜಾಗೃತೆಯಿಂದ ಇಟ್ಟುಕೊಳ್ಳಿ. ಇದು ಒಡೆದರೆ ಮಾಯೆ ಮುರಿಯುತ್ತದೆ. ವಿಕ್ರಮಾದಿತ್ಯ ಮತ್ತು ಚಂದ್ರಪ್ರಭಾ ತಮ್ಮ ನಿಜ ರೂಪಕ್ಕೆ ಮರಳುತ್ತಾರೆ. ಚಿಂತೆ ಬೇಡ, ಈ ಉಂಗುರವನ್ನು ನಮ್ಮ ಮಗನಿಗೆ ಕೊಡುತ್ತೇನೆ. ಈ ಕಥೆ ಕೇಳಿ ಮಾಧವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ನಾನೇ ನಿನ್ನ ತಾಯಿ ಚಂದ್ರಪ್ರಭಾ ಮತ್ತು ನೀನೇ ಆ ರಾಜಕುಮಾರ. ಈಗ ನನಗೆ ಎಲ್ಲವೂ ಅರ್ಥವಾಗಿದೆ. ಅಷ್ಟ್ರಲ್ಲಿ ಧರ್ಮಸೇನ ಕೋಪದಿಂದ ಕೂಗಿದನು. ಸಾಕು, ಈ ಕುಟುಂಬ ಕಥೆ ತುಂಬಾ ಆಯಿತು. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಅದೇ ಸಮಯದಲ್ಲಿ ಮೈನಾ ಹಾರಿ ಪ್ರತಿಮೆಯ ಹಿಂದಕ್ಕೆ ಹೋಯಿತು. ಅಲ್ಲಿ ಇಟ್ಟಿದ್ದ ಇನ್ನೊಂದು ಉಂಗುರವನ್ನು ತೆಗೆದುಕೊಂಡು ಬಂದು ಮಾಧವನ ಮುಂದೆ ಬಿಸಾಡಿತು. ಆ ಉಂಗುರ ನೋಡಲು ಮೊದಲು ಕಂಡ ಉಂಗುರದಂತೆಯೇ ಇತ್ತು. ಮಾಧವ, ಇದನ್ನು ಎತ್ತಿಕೋ, ತಕ್ಷಣ ಒಡೆದು ಹಾಕು. ರಾಜಕುಮಾರ ವೀರೇಂದ್ರನಿಗೆ ಸಿಕ್ಕಿದ್ದು ನಕಲಿ ಉಂಗುರ, ಇದು ನಿಜವಾದ ಉಂಗುರ. ಏನು? ಹಾಗಾದ್ರೆ ಈ ಎಲ್ಲಾ ಘಟನೆ? ಹೌದು, ಇದು ನನ್ನ ಯೋಜನೆ.
ನಾನು ಈ ಕುಟುಂಬವನ್ನೆಲ್ಲ ಇಲ್ಲಿ ತರಬೇಕೆಂದು ಬಯಸಿದ್ದೆ. ಧರ್ಮಸೇನ ನಿನ್ನನ್ನು ಬಂಧಿಸಿದ್ರೆ ಖಂಡಿತ ಈ ಸ್ಥಳಕ್ಕೆ ಕರೆತರುತ್ತಾನೆ ಎಂಬುದು ನನಗೆ ಗೊತ್ತಿದೆ. ಇದನ್ನು ಕೇಳಿ ಧರ್ಮಸೇನ ಕೋಪದಿಂದ ಉರಿದ. ನೀನು ನನ್ನನ್ನು ಮೋಸ ಮಾಡಿದೀಯ. ಮುಂದಿನ ಕ್ಷಣದಲ್ಲಿ ಮಾಧವ ಆ ಉಂಗುರವನ್ನ ಎತ್ತಿಕೊಂಡನು. ಅವನು ತನ್ನ ಸಂಪೂರ್ಣ ಶಕ್ತಿಯಿಂದ ಅದನ್ನು ನೆಲಕ್ಕೆ ಎಸೆದನು. ಧಡಾಂ! ಒಂದು ಭಾರೀ ಸದ್ದು ಕೇಳಿಸಿತು. ಕ್ಷಣಾರ್ಧದಲ್ಲಿ ಬಣ್ಣ ಬಣ್ಣದ ಕಿರಣಗಳು ಎಲ್ಲೆಡೆ ಹರಡಿದವು. ಕಲ್ಲಿನ ಪ್ರತಿಮೆಯಾಗಿದ್ದ ರಾಜ ವಿಕ್ರಮಾದಿತ್ಯ ತಮ್ಮ ನಿಜ ರೂಪದಲ್ಲಿ ಜೀವಂತವಾಗಿ ಕಾಣಿಸಿಕೊಂಡರು. ಅದೇ ಕ್ಷಣದಲ್ಲಿ ಧರ್ಮಸೇನ, ಮಾಲಿನಿ ಮತ್ತು ಅವರ ಮಗ ವೀರೇಂದ್ರ ಕಲ್ಲಿನ ಪ್ರತಿಮೆಗಳಾಗಿ ಬದಲಾಗಿದರು. ಸೈನಿಕರು ಬೆಚ್ಚಿಬಿದ್ದು ಹಿಂದೆ ಸರಿದರು. ನಾನೇ ನಿಮ್ಮ ನಿಜವಾದ ರಾಜನು. ಅಷ್ಟ್ರಲ್ಲಿ ಮೈನಾ ಕೂಡ ಬಣ್ಣ ಬಣ್ಣದ ಬೆಳಕಿನೊಂದಿಗೆ ತನ್ನ ನಿಜವಾದ ರೂಪಕ್ಕೆ ಮರಳಿತು. ಅವಳು ರಾಣಿ ಚಂದ್ರಪ್ರಭಾ ಆಗಿ ಪರಿವರ್ತಿತಳಾದಳು. ರಾಣಿ ಚಂದ್ರಪ್ರಭಾ ಕಣ್ಣೀರಿನಿಂದ ಮಾಧವನ ಹತ್ತಿರ ಬಂದಳು. ಮಗನೇ, ನಿನ್ನ ಮೇಲೆ ನಾನು ಬಾಲ್ಯದಿಂದಲೇ ಕಣ್ಣಿಟ್ಟಿದ್ದೆ. ನೀನೇ ನನ್ನ ಮಗನೆಂದು ಮೊದಲಿನಿಂದಲೇ ತಿಳಿದಿದ್ದೆ. ಮಾಧವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅಮ್ಮಾ! ರಾಜ ವಿಕ್ರಮಾದಿತ್ಯ ನಗುತ್ತಾ ತಮ್ಮ ಹೆಂಡತಿ ಮತ್ತು ಮಗನತ್ತ ನೋಡಿದ್ರು. ಇಂದಿನಿಂದ ನಮ್ಮ ಕುಟುಂಬ ಮತ್ತೆ ಒಂದಾಗಿದೆ. ಅವರು ಮೂವರೂ ಅರಮನೆಗೆ ಹಿಂತಿರುಗಿದರು. ಸ್ವಲ್ಪ ಸಮಯದ ಬಳಿಕ ವಿಕ್ರಮಾದಿತ್ಯ ಮತ್ತೆ ರಾಜ್ಯದ ರಾಜನಾದರು. ಕೆಲ ದಿನಗಳ ನಂತರ ರಾಜ ವಿಕ್ರಮಾದಿತ್ಯ ರಾಜಸಭೆಯಲ್ಲಿ ಘೋಷಿಸಿದರು. ಇಂದಿನಿಂದ ನನ್ನ ಮಗ ಮಾಧವನೇ ಈ ರಾಜ್ಯದ ಉತ್ತರಾಧಿಕಾರಿ. ರಾಜ್ಯದ ಎಲ್ಲರೂ ಸಂಭ್ರಮದಿಂದ ಜಯಘೋಷಿಸಿದರು. ರಾಜಕುಮಾರ ಮಾಧವನಿಗೆ ಜಯ ಜಯ. ರಾಜಕುಮಾರ ಮಾಧವನಿಗೆ ಜಯ ಜಯ.